ಹಾಯ್ ಫ್ರೆಂಡ್ಸ್, ನಾವು ಮನೆ ಶಿಫ್ಟ್ ಮಾಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ನಾವಿವತ್ತು ಹೊಸ ಮನೆಯ ಮೊದಲನೇ ದಿನದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೇಗಿತ್ತು ಅಂತ ಎಲ್ಲರೂ ಕೂಡ ನೋಡಿ ಕಮೆಂಟ್ ಮತ್ತು ಲೈಕ್ ಮೂಲಕ ತಿಳಿಸಿ. ಹಾಗೆ ಹೈಪ್ ಮತ್ತು ಥ್ಯಾಂಕ್ಸ್ ಬಟನ್ ಅವೈಲೇಬಲ್ ಇದೆ ಫ್ರೆಂಡ್ಸ್. ಎಲ್ಲರೂ ಕೂಡ ಹೈಪ್ ಮಾಡೋದನ್ನ ಮರಿಬೇಡಿ. 3 ಟೈಮ್ಸ್ ಹೈಪ್ ಮಾಡಿ. ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನಮಗೆ. ನಾವು ಬೆಳಿಬೇಕು ಅಂದರೆ ನೀವೆಲ್ಲರೂ ನಮ್ಮ ಜೊತೆ ಇರಬೇಕು. ಎಲ್ಲರೂ ಕೂಡ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಕೇಳ್ತಾ ಇದ್ರಿ, ಬ್ಯಾಂಗ್ಳೂರಿನಲ್ಲಿ ನಿಮ್ಮ ಮನೆ ಶಿಫ್ಟ್ ಮಾಡಿದ್ರಾ, ಹೊಸ ಮನೆಗೆ ಹೋದ್ರಾ ಅಂತ. ನೋಡಿ, ಮನೆಯದು ಗೃಹ ಪ್ರವೇಶ ಆಗಿದೆ. ಇವಾಗ ನಾವು ಕೂಡ ಶಿಫ್ಟ್ ಮಾಡಾಯಿತು. ಆಲುಕ್ಸೋಣ ಅಂತ ಬಂದಿದ್ದೀವಿ. ಏನೇನು ಬೇಕೋ ಆಲುಕ್ಸ್ಲಿಕ್ಕೆ ಎಲ್ಲ ಐಟಮ್ಸು ತೊಗೊಂಡು ಬಂದಿದ್ದೀನಿ. ಹೂವು, ವೀಳ್ಯದೆಲೆ, ಅಡಿಕೆ, ಗೆಜ್ಜೆ ವಸ್ತ್ರ, ಬಾಳೆಹಣ್ಣು, ದೀಪಗಳು. ಇದು ನವಗ್ರಹ ಧಾನ್ಯ ಪ್ಯಾಕೆಟು. ಇದಿಟ್ಟು ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಕರ್ಪೂರ, ಗಂಧದ ಕಡ್ಡಿ, ಕುಂಕುಮ, ನಿಂಬೆಹಣ್ಣು, ಮ್ಯಾಚ್ ಬಾಕ್ಸ್, ಸಾಂಬ್ರಾಣಿ, ಬತ್ತಿ, ತೆಂಗಿನಕಾಯಿ, ಎಣ್ಣೆ ನೋಡಿ ಎಲ್ಲ ಐಟಮ್ಸ್ ಕೂಡ ತೊಗೊಂಡು ಬಂದಿಟ್ಟಿದ್ದೀನಿ. ನೆಕ್ಸ್ಟು ಹೊಸ ಮನೆಗೆ ಹೋಗಬೇಕಾದ್ರೆ ಸಕ್ಕರೆ, ಉಪ್ಪು ಮತ್ತು ಬೇಳೆ, ತೊಗರಿಬೇಳೆ ತೊಗೊಂಡು ಹೋದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ನನಗೂ ಇದೆಲ್ಲ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗ್ತಾ ಇದೆ. ದೇವ್ರ ಪಾತ್ರೆಗಳನ್ನೆಲ್ಲ ವಾಶ್ ಮಾಡೋಣ ಅಂತ ಸಿಂಕಿಗೆ ಹಾಕಿದ್ದೀನಿ. ಯಾವಾಗಲೂ ಹುಣಸೆಹಣ್ಣು ಮತ್ತು ಸಬೀನ ಪೌಡ್ರಲ್ಲಿ ವಾಶ್ ಮಾಡ್ತಿದ್ದೆ. ಈ ಸಲ ವಿಮ್ ಶುದ್ಧಂ ಜೆಲ್ದಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಪಾತ್ರೆಗಳು ಅಂತ. ಫಸ್ಟ್ ಟೈಮ್ ನಾನು ಕೂಡ ಯೂಸ್ ಮಾಡ್ತಾ ಇರೋದು. ಅದೆಲ್ಲ ಆದಮೇಲೆ ಮಾರ್ನಿಂಗ್ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಹೊರಗಡೆ ಬಾಗಿಲೆಲ್ಲ ತೊಳೆದು, ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿ, ದೀಪ ಎಲ್ಲ ಹಚ್ಚಿಟ್ಟು ಆಯಿತು. ನೋಡಿ, ಇದೇ ನಮ್ಮ ಹೊಸ ಮನೆ. ಆ್ಯಕ್ಚುಲಿ ನಾವಿಲ್ಲಿ ಲೀಸ್ಗಿರೋದು. ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಾಯಿತು. ಏನಿದ್ರು ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ತಂದು ಜೋಡಿಸಿ ಪೂಜೆ ಮಾಡಬೇಕು. ಎಲ್ಲರೂ ಕೂಡ ಮನೆ ತೋರಿಸಿ ಅಂತ ಕೇಳ್ತಾಯಿದ್ರು. ನೆಕ್ಸ್ಟ್ ವ್ಲಾಗ್ನಲ್ಲಿ ಅದನ್ನು ಮಾಡ್ತೀನಿ ನಾನು. ಹೋಮ್ ಟೂರ್ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮನೆ ಕಿಚನ್ನು. ಸದ್ಯಕ್ಕೇನು ಅರೇಂಜ್ಮೆಂಟ್ಸ್ ಆಗಿಲ್ಲ ನೋಡಿ. ರೂಮಲ್ಲಿ ಐಟಮ್ಸ್ ಎಲ್ಲ ಹಾಗೆ ಇದೆ. ಏನೇನು ಬೇಕೋ ಅಷ್ಟೇ ಇವಾಗ ಮಾಡ್ಕೊತಾ ಇರೋದು. ಇನ್ನೊಂದು 15 ಡೇಸ್ ಬಿಟ್ಟು ಎಲ್ಲ ಅರೇಂಜ್ಮೆಂಟ್ಸು ಮಾಡ್ಕೊಳ್ಬೇಕು. ಯಾಕೆಂದರೆ ಸಮ್ಮರ್ ಹಾಲಿಡೇಸ್ ಅಲ್ವಾ, ನಾವು ಇವಾಗ ಊರಲ್ಲಿದ್ದೀವಿ. ಸೊ ಆಲುಕ್ಸಿ ಹೋಗೋಣ ಅಂತ ಅಷ್ಟೇ ಬಂದಿದ್ದು. ನೋಡಿ, ವಿಮ್ ಶುದ್ಧಂ ಜೆಲ್ ಯೂಸ್ ಮಾಡಿ ವಾಶ್ ಮಾಡಿದೆ. ಪಾತ್ರೆಗಳೆಲ್ಲ ಕ್ಲೀನ್ ಆಗಿದೆ. ಯಾರಿಗಾದ್ರೂ ದೇವ್ರ ಪಾತ್ರೆ ತೊಳೆಯೋದಕ್ಕೆ ಬೇಜಾರು ಅನಿಸೋರು ಇದನ್ನು ಯೂಸ್ ಮಾಡಿ ನೋಡಿ ಒಂದು ಸಲ. ನೆಕ್ಸ್ಟು ನಾವು ಗಂಗಾಜಲ ತರೋಣ ಅಂತ ಕೆಳಗಡೆ ಟ್ಯಾಪ್ ಹತ್ರ ಹೋದ್ವಿ. ಗಂಗಾಜಲನ ಮನೆಯಿಂದ ತೊಗೋಬಾರ್ದು, ಕೆಳಗಡೆ ಟ್ಯಾಪ್ ಇರುತ್ತೆ ಅಲ್ಲಿ ತೊಗೊಳ್ಬೇಕು. ಇಲ್ಲ ಅಂದರೆ ಊರ ಕಡೆ ಎಲ್ಲ ಹೊರಗಡೆ ಟ್ಯಾಪ್ಗಳು ಇಲ್ಲ ನಲ್ಲಿ ಎಲ್ಲಾದರೂ ಇರುತ್ತಲ್ಲ ಅಲ್ಲಿ ತೊಗೊಂಡು ಬರ್ತಾರೆ. ನಾವು ಕೂಡ ಕೆಳಗಡೆ ಟ್ಯಾಪಲ್ಲೇ ತರೋಣ ಅಂತ ಹೋದ್ವಿ. ಅಲ್ಲಿ ಹೋಗಿ ಕುಂಕುಮ ಎಲ್ಲ ಇಟ್ಟು ಹೂ ಮುಡಿಸಿ ಗಂಗಾಜಲನ ಕಳಸು ಚುಂಬಿಗೆ ತುಂಬಿಸಿ ಪೂಜೆ ಎಲ್ಲ ಮಾಡಿದ್ವಿ. ಕೆಲವೊಬ್ಬರು ಬಿಂದಿಗೆ ಬರುತ್ತಲ್ಲ ಅದರಲ್ಲಿ ಕೂಡ ತಗೊಂಡು ಹೋಗ್ತಾರೆ. ಪ್ಲಾಸ್ಟಿಕ್ ಬಿಂದಿಗೆ ಯಾರು ಯೂಸ್ ಮಾಡಲ್ಲ, ತಾಮ್ರದ್ದು ಅಥವಾ ಸ್ಟೀಲ್ದು ಯೂಸ್ ಮಾಡ್ತಾರೆ. ನಾವು ಚಿಕ್ಕ ಕಳಸು ಚೊಂಬಿತ್ತು, ಅದನ್ನೇ ತೊಗೊಂಡು ಬಂದ್ವಿ. ಇದೇ ನೀರನ್ನ ಕಳಸಕ್ಕೆ ಇಡೋಣ ಅಂತ. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಪೂಜೆಸ್ ಎಲ್ಲ ಮಾಡಿದ್ವಿ ಸೇರಿಕೊಂಡು. ಎಲ್ಲರೂ ಕಡೆ ಒಂದೊಂದು ಸಂಪ್ರದಾಯನ ಫಾಲೋ ಮಾಡ್ತಾರೆ. ನಿಮ್ಮ ಕಡೆ ಎಲ್ಲ ಯಾವ್ಯಾವ ಥರ ಫಾಲೋ ಮಾಡ್ತೀರಾ ನನಗೆ ಗೊತ್ತಿಲ್ಲ. ನಮ್ಮ ಕಡೆ ಈ ಥರ ಫಾಲೋ ಮಾಡ್ತಾರೆ. ಸೊ ನಾವು ಹೀಗೇ ಪೂಜೆ ಎಲ್ಲ ಮಾಡಿ ಕಳಸ ಚುಮ್ಮನೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಅಲ್ಪ ಸ್ವಲ್ಪ ತಿಳಿದಿರೋ ಥರ ನಾವು ಮಾಡ್ತಾಯಿದ್ದೀವಿ. ಒಳಗಡೆ ಹೋಗ್ಬೇಕಾದ್ರೆ ಯಾರು ಒಳಗಡೆ ಇರಬಾರ್ದು ಅಂತ ಹೊರಗಡೆ ಕಳಿಸಿದ್ವಿ. ಎಲ್ಲರೂ ಕೂಡ ಯಾರಿಗೂ ಹೇಳಿರಲಿಲ್ಲ, ಒಂದು 4-5 ಮೆಂಬರ್ಸ್ ಇದ್ವಿ ಅಷ್ಟೇ. ನೆಕ್ಸ್ಟ್ ತಂದು ಅದನ್ನು ದೇವ್ರ ಮನೆಯಲ್ಲಿ ಇಟ್ಟಾಯಿತು. ಹೂವೆಲ್ಲ ಮುಡಿಸಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಾಗಿದೆ. ಎಲ್ಲ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀವಿ. ಇವಾಗ ವೀಳ್ಯದೆಲೆನ ಕಳಸ ಚೆಂಬಿಗೆ ಜೋಡಿಸ್ಬೇಕು. ನಮ್ಮ ಕಡೆ 5 ವೀಳ್ಯದೆಲೆನ ಯೂಸ್ ಮಾಡ್ತೀವಿ. ಕೆಲವೊಬ್ಬರು 3 ಕೂಡ ಇಡ್ತಾರೆ. ಒಬ್ಬೊಬ್ಬರ ಕಡೆ ಒಂದೊಂದು ಥರ ಸಂಪ್ರದಾಯ. ನಾನು ಇಲ್ಲಿ 5 ವೀಳ್ಯದೆಲೆ ಯೂಸ್ ಮಾಡಿದ್ದೀನಿ.
ಮಧ್ಯದಲ್ಲಿ ತೆಂಗಿನಕಾಯಿನ ಇಟ್ಟಿದ್ದೀನಿ. ನೋಡಿ, ಇದು ಸಿಂಪಲ್ಲಾಗಿ ಹೂವೆಲ್ಲ ಮುಡಿಸಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ಪೂಜೆ ಮಾಡೋಣ. ಹಾಗೆ ಹಾಲು ಉಗ್ಸ್ಲಿಕ್ಕೆ ಗ್ಯಾಸ್ ಸ್ಟವ್ನು ಕೂಡ ಹಾಗೆ ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ದೊಡ್ಡ ಗ್ಯಾಸಲ್ಲಿ ಉಗಿಸ್ಬೇಕಾಗಿತ್ತು, ಬರ್ನರ್ಸು ಸಿಗಲಿಲ್ಲ. ಮನೆ ಅರೇಂಜ್ಮೆಂಟ್ಸ್ ಮಾಡುವಾಗ ಎಲ್ಲೆಲ್ಲಿತ್ತೋ ಗೊತ್ತಾಗಲಿಲ್ಲ, ಸೊ ಸಿಕ್ಕಿಲ್ಲ. ಹಾಗಾಗಿ ನಮ್ಮ ಫ್ರೆಂಡ್ ಹತ್ರ ಒಂದು ಇಂಡಕ್ಷನ್ ಸ್ಟವ್ ಇತ್ತು, ಅದನ್ನ ಇಸ್ಕೊಂಡು ಬಂದು ಸದ್ಯಕ್ಕೆ ಹಾಲು ಉಗಿಸ್ತಾ ಇದ್ದೀವಿ. ಹಾಲು ಉಗಿಸ್ಬೇಕಾದ್ರೂ ಕೂಡ ಪೂಜೆ ಮಾಡಬೇಕು ಫ್ರೆಂಡ್ಸ್. ಆದಮೇಲೆ ಬರುತ್ತಲ್ಲ ಆವಾಗ ಪೂಜೆ ಮಾಡಿ. ಯಾವಾಗಲೂ ಕೂಡ ಹಾಲು ಪೂರ್ವಕ್ಕೆ ಹರಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮನೇಲೂ ಕೂಡ ಹಾಲು ಪೂರ್ವಕ್ಕೆ ಉಕ್ಕಿ ಹರಿತು. ನಾವು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀವಿ, ಅಷ್ಟೇ ಗೊತ್ತಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪನಾದರೂ ಗೊತ್ತು. ಸೊ ಹಾಲೆಲ್ಲ ಉಗ್ಸಾಯ್ತು. ಇವಾಗ ಇನ್ನೊಂದು ಸಲ ನಾನು ಮತ್ತು ನಮ್ಮ ಹಸ್ಬೆಂಡು ಸೇರಿಕೊಂಡು ಪೂಜೆ ಮಾಡಿದ್ವಿ. ಹೊಸ ಮನೆಗೆ ಬರೋದು ಅಂದರೆ ಒಂದು ಖುಷಿ ಮೂಮೆಂಟ್ ಅಲ್ವಾ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಕ್ತು ಅವತ್ತು. ನಮಗೆ ನಮ್ಮ ಮನೆ ಅಂತ ಫೀಲ್ ಆಯಿತು. ಪೂಜೆ ಎಲ್ಲ ಮಾಡಿದ್ವಿ. ನಮ್ಮ ಮನೇಲಿ ತುಂಬ ದೈವ ಭಕ್ತರು. ನಮ್ಮ ಹಸ್ಬೆಂಡು ಕೂಡ ಹಾಗೆ, ನಮ್ಮ ಮಾವರು ಕೂಡ ಹಾಗೇ. ನಮ್ಮ ಹಸ್ಬೆಂಡ್ ಏನಿಲ್ಲ ಅಂದರೂ ಡೈಲಿ ಮಾರ್ನಿಂಗ್ ಎದ್ದು ಪೂಜೆ ಮಾಡಿನೇ ಹೋಗೋದು. ಅವರಿಗೆ ಅದು ಮಿಸ್ ಆಗಂಗಿಲ್ಲ. ನಾನು ಕೂಡ ಡೈಲಿ ಈವ್ನಿಂಗ್ ಪೂಜೆ ಮಾಡ್ತೀನಿ. ಮದುವೆಗಿಂತ ಮುಂಚೆ ಫಾಲೋ ಮಾಡ್ತಿದ್ದೆ ಅಂತ ಹೇಳಲ್ಲ, ಆಫ್ಟರ್ ಮ್ಯಾರೇಜ್ ನನಗೂ ಕೂಡ ಪ್ರಾಕ್ಟೀಸ್ ಆಗಿದೆ. ಮದುವೆಗಿಂತ ಮುಂಚೆನೂ ಕೂಡ ಡೈಲಿ ಅಂದರೆ ಔಟ್ಸೈಡ್ ಇರ್ತಿದ್ವಿ ಅಲ್ವಾ, ಪಿ ಜಿಲೆಲ್ಲ, ಆವಾಗವಾಗ ಮಾಡ್ತಾಯಿದ್ವಿ. ಮದುವೆ ಆದಮೇಲಂತೂ ಡೈಲಿ ಈವ್ನಿಂಗ್ ಪೂಜೆ ಮಾಡೋದು ಕಂಪಲ್ಸರಿ ಆಗಿಬಿಟ್ಟಿದೆ. ಇವಾಗ ನಮಗೂ ಕೂಡ ಮಾಡ್ದಲೇ ಇರಲಿಕ್ಕಾಗೋದೇ ಇಲ್ಲ. ದೇವರಲ್ಲಿ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಮೊದಲು ಮನಸ್ಸಲ್ಲಿ ಭಕ್ತಿ ಅನ್ನೋದು ಇರಬೇಕಲ್ವ ಫ್ರೆಂಡ್ಸ್. ಸುಮ್ಮನೆ ಆಡಂಬರದ ಪೂಜೆ ಮಾಡಿದರೆ ಏನು ಪ್ರಯೋಜನ ಇಲ್ಲ. ಯಾರಾದರೂ ಅಷ್ಟೇ ಮನಸ್ಸಲ್ಲಿ ಭಕ್ತಿ ಇಟ್ಕೊಂಡು ಒಳ್ಳೆಯದಾಗಲಿ ಅಂತ ಪೂಜೆ ಮಾಡಿ. ಅಯ್ಯೋ ಪೂಜೆ ಮಾಡಬೇಕಲ್ಲಪ್ಪ ಅಂತ ಯಾರೂ ಕೂಡ ಮಾಡಬೇಡಿ. ಅದ್ರ ಬದಲು ಸುಮ್ಮನೆ ಇರೋದು ಒಳ್ಳೆಯದು. ನಾವು ಕೂಡ ಪೂಜೆ ಎಲ್ಲ ಮಾಡಾಯಿತು. ನೆಕ್ಸ್ಟು ಇವಾಗ ಎಲ್ರಿಗೂ ಕೂಡ ಮಂಗಳಾರತಿನ ಕೊಡೋಣ. ಹೊಸ ಮನೆ ಆಲಿಸೋದು ಏನೋ ಮುಗೀತು, ಇನ್ಮೇಲಿರೋದು ಕೆಲಸ. ಮನೆ ಶಿಫ್ಟಿಂಗ್ ಮಾಡಬೇಕಾದ್ರೂ ಕೆಲಸ ಎಷ್ಟಿರುತ್ತೆ, ಶಿಫ್ಟ್ ಮಾಡಾದಮೇಲೆ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋವರೆಗೂ ಎಷ್ಟೊಂದು ಕೆಲಸ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಇನ್ನು ಗೀಸರ್ ಫಿಟ್ ಮಾಡಿಸ್ಬೇಕು, ಪ್ಯೂರಿಫೈಯರ್ ಫಿಟ್ ಮಾಡಿಸ್ಬೇಕು, ಐಟಮ್ಸ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಬೇಕು, ಫ್ಯಾನು, ಟಿ ವಿ, ಎಷ್ಟು ಕೆಲಸ ಪೆಂಡಿಂಗ್ ಇದೆ. ವಿಡಿಯೋ ನೋಡ್ತಿರೋರಿಗೆ ಒಂದು ಸಜೆಷನ್ ಏನು ಅಂದರೆ, ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ಫುಲ್ ನೋಡಿ. ಹಾಗೆ ಲೈಕು ಕಮೆಂಟು ಮಾಡೋದನ್ನ ಮರಿಬೇಡಿ. ಐಪ್ ಆಪ್ಷನ್ ಇರುತ್ತೆ, 3 ಟೈಮ್ಸ್ ಎಲ್ಲರೂ ಕೂಡ ಐಪ್ ಕೊಡಿ. ಐಪ್ ಅಂತ ಇರುತ್ತಲ್ಲ, ಅಲ್ಲಿ 3 ಟೈಮ್ಸ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ, ಓಕೆನಾ. ಇನ್ನೊಂದು ದಿನ ಹೋಮ್ ಟೂರ್ದು ವಿಡಿಯೋ ಮಾಡೇ ಹಾಕ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ಕೂಡ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರಿಗೂ ಕೂಡ ಜಾಸ್ತಿ ಮೆಂಬರ್ಸ್ ಕೇಳಿರಲಿಲ್ಲ, ಫ್ಯಾಮಿಲಿ ಮೆಂಬರ್ಸ್. ನಾನು, ನನ್ನ ತಮ್ಮ ಒಬ್ಬರಿದ್ದರು, ಮತ್ತು ನನ್ನ ಫ್ರೆಂಡು ಮತ್ತು ಅವ್ರ ಹಸ್ಬೆಂಡು, ಮಗ ಅಷ್ಟೇ ಇದ್ದಿದ್ದು. ನಮ್ಮ ಮಕ್ಕಳು ಕೂಡ ಊರಲ್ಲೇ ಇದ್ದಾರೆ. ಹಾಲು ಉಗ್ಸಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ಹಾಲಿಗೆ ಶುಗರ್ ಹಾಕ್ಕೊಂಡು ಕುಡಿದ್ವಿ. ಇದು ನಮ್ಮ ಹೊಸ ಮನೆಯ ಒಂದು ದಿನದ ವ್ಲಾಗ್ ಆಗಿತ್ತು. ಇನ್ನೂ ಕೂಡ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಬೆಲ್ಲೈಕನ್ ಹತ್ರ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.